ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಕಾರ್ಯ ನಡೀತಾ ಇದ್ದು ರಾತ್ರಿ 11 ಗಂಟೆ ಕಳೆದರೂ ಹೈ ಡ್ರಾಮಾ ಮಾತ್ರ ನಿಲ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಕಮಲ ಕಾರ್ಯಕರ್ತರು ಹೈ ಡ್ರಾಮಾ ಮಾಡ್ತಾನೆ ಇದ್ದಾರೆ. ಕಂಟಿನ್ಯೂ ಆಗಿದೆ ಈ ಒಂದು ಹೈ ಡ್ರಾಮಾ. ರಾತ್ರಿ 11 ಗಂಟೆ ಆದರೂ ಕೂಡ ಹೈ ಡ್ರಾಮಾ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ ಎಣಿಕೆ ಕೇಂದ್ರದ ಬಳಿಯೇ ಜಮಾವಣೆಯಾಗಿದ್ದಾರೆ. ಐಡಿಎಸ್ಸಿ ಕಾಲೇಜಿನ ಮುಂಭಾಗ ಇದೀಗ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೂ ಪಕ್ಷದವರನ್ನ ತಡೆಯೋದಕ್ಕೆ ಪೊಲೀಸರು ಕಷ್ಟಪಡ್ತಿದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ಐಡಿಎಸ್ಸಿ ಕಾಲೇಜ್ ಮುಂಭಾಗ ಇದೀಗ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮರು ಮತ ಎಣಿಕೆ ಕಾರ್ಯ ನಡೆದಿದೆ, ಆದರೆ ಒಂದಿಷ್ಟು ಗೊಂದಲ ಮತ್ತೆ ಇದೆ. ಕಾರಣ ಈಗ ಅಂಚೆ ಮತಗಳಲ್ಲಿ 9 ಮತಗಳು ಕಾಣಿಸ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಯಾರು ಮರು ಮತ ಎಣಿಕೆ ಮಾಡ್ತಾ ಇರುವ ಸಿಬ್ಬಂದಿ ಇದ್ದಾರಲ್ಲ, ಅವರು ಕೂಡ ಅಲ್ಲಿ ಹುಡುಕಾಡ್ತಾ ಇದ್ದಾರೆ. ಅವರು ಕೂಡ ಸುಸ್ತಾಗಿದ್ದಾರೆ. ಪಟಾಕಿ ಹೊಡೆದ್ರು ವಿಜಯೋತ್ಸವ ಆಚರಣೆ ಮಾಡಿದ್ರು. ಇಲ್ಲಿ ನಮಗೆ ಭರವಸೆ ಇದೆ, ಸಂಪೂರ್ಣ ಮತ ಎಣಿಕೆ ಆಗೋ ತನಕ ನಾವು ಯಾರು ಮಾತಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಕಾಯ್ತಾ ಇದ್ದೀವಿ. ದಯಮಾಡಿ, ಹಾಗಾಗಿ ಪಾಸ್ ಇಲ್ದಲ್ಲೇ ರಾಜಗೌಡರು ಒಳಗಿದ್ದಾರೆ. ಯಾಕೆ ಅಧಿಕಾರಿಗಳಿಗೆ ಏನು ಒತ್ತಡ ತರ್ತಾ ಇದ್ದಾರೆ ಅವರು? ಹಾಗಾಗಿ ಕೂಡಲೇ ಮತ ಎಣಿಕೆ ಆಗಬೇಕು. ನಾವು ರಿಸಲ್ಟ್ ಬರೋ ತನಕ ಇಲ್ಲೇ ಕೂರ್ತೀವಿ. ಇದು ಬೇಕು ಅಂತೇಳಿ 10 ಗಂಟೆ ಆಗಲಿ, ರಾತ್ರಿ 12 ಗಂಟೆ ಆಗಲಿ, ಆಮೇಲೆ ನಾಳೆ ಮಾಡ್ತೀವಿ ಅಂತ ಸಾಧ್ಯನೇ ಇಲ್ಲ. ಎಷ್ಟೊತ್ತಾದರೂ ನಾವು ಇಲ್ಲೇ ಕೂರ್ತೀವಿ. ನಮಗೆ ಎಣಿಕೆ ಮುಗಿಸಿ ನಮಗೆ ರಿಸಲ್ಟ್ ಅನೌನ್ಸ್ ಮಾಡಬೇಕು. ನಾವು ಇಷ್ಟೇ ಕೇಳೋ ಸರ್, 1700 ಚಿಲ್ಲರೆ ಓಟನ್ನ ಲೆಕ್ಕ ಮಾಡೋಕ್ಕೆ ನಿಮಗೆ 12 ಗಂಟೆ ಬೇಕಾ? ಯಾವುದೋ ಲೆಕ್ಕ ಮಾಡ್ತೀರಿ? ಯಾರು ABCD ಗೊತ್ತೇ ಇರೋದನ್ನು ಓದದೇ ಇರೋನು ಸಹ ಲೆಕ್ಕ ಮಾಡ್ತಾರಲ್ಲ ಸರ್. ಅದನ್ನು ಏನು ಅಲ್ಲ ವ್ಯತ್ಯಾಸ ಆಗಿದೆ, ಏನು ತಪ್ಪಾಗಿದೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ಅಧಿಕಾರಿಗಳಿದ್ದಾರೆ ಅಲ್ಲಿ. ಹಂಗಾರೆ ಅಧಿಕಾರಿಗಳು ಅಷ್ಟೊಂದು ಏನು ಸರಿಯಾಗಿಲ್ವಾ ಅಲ್ಲಿ ಜೋಡಿಸಿದಂಥ ಅಧಿಕಾರಿಗಳು? ವಿಜಯೋತ್ಸವ ಮಾಡಿ ಅಬ್ಬರದಿಂದ ಹೋದವರು ಮಧ್ಯದಲ್ಲಿ ಬಂದು ಇಲ್ಲಿ ಒತ್ತಡ ಹೇರ್ತಿರೋದು ಯಾಕೆ ಅನ್ನುವಂಥದ್ದು ನಮ್ಮಲ್ಲಿ ಇವಾಗ ಪ್ರಶ್ನೆ ಕಾಡ್ತಾ ಇದೆ. ಇವಾಗ ಮತ ಎಣಿಕೆಯನ್ನ ಪ್ರಾರಂಭ ಮಾಡದೇ ಇದ್ರೆ, ನಮಗೆ ಏನಾದರೂ ನೀವು ಇವಾಗ ಏನಾಗಿದೆ ರಿಸಲ್ಟ್ ಅನ್ನೋದನ್ನ ಕೊಡದೇ ಇದ್ರೆ, ನಾವು ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಬಿಟ್ಟು ಕದಲೋ ಮಾತೇ ಇಲ್ಲ. ನಮಗೆ ಗೆಲ್ತೀವೋ ಸೋಲ್ತೀವೋ ನಮಗೆ ಸೆಕೆಂಡ್ರಿ. ನಾವು ಏನೇ ಬಂದರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. ಅದು ಏನಾಗುತ್ತೆ ಅನ್ನೋದು ನಮಗೆ ಈಗಲೇ ಗೊತ್ತಾಗಲೇಬೇಕು. ಇವಾಗ ಮತ ಎಣಿಕೆ ಏನು ನಿಲ್ಸಿದಿರೋ ಅದನ್ನ ಶುರು ಮಾಡಲೇಬೇಕು. ಇಲ್ಲದೇ ಇದ್ರೆ ಈ ಧರಣಿಯನ್ನ ನಾವೀಗ ಏನು ಶಾಂತವಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ, ಅದರ ಬೇರೆ ಮುಖವನ್ನ ನೀವು ನೋಡಬಹುದು. ಹಾಗಾಗಿ ದಯವಿಟ್ಟು ಇವಾಗ ಏನು ಮತ ಎಣಿಕೆಯನ್ನು ನಿಲ್ಲಿಸಿದಿರೋ ಅದನ್ನ ಒಳ್ಳೆ ರೀತಿಯಲ್ಲಿ ಶುರು ಮಾಡಬೇಕು. ಅಧಿಕಾರಿಗಳು ನಾವು ಯಾರ ಒತ್ತಡಕ್ಕೂ ಮಣಿತಾ ಇಲ್ಲ, ನಾವು ಪ್ರಾಂಪ್ಟ್ ಆಗಿದ್ದೀವಿ ಅಂತ ತೋರಿಸ್ಕೊಡಕ್ಕಾದ್ರೂ ಅಟ್ಲೀಸ್ಟ್ ಬೇಗ ಎಣಿಕೆಯನ್ನ ಮಾಡಿ ಮುಗಿಸಿ ಅಂತ ನಾವು ಹೇಳ್ತೀವಿ. ರೀಕೌಂಟಿಂಗ್ ಆಗಿದ್ರೆ ಇಷ್ಟೊತ್ತು ಯಾಕೆ ಬೇಕಣ್ಣ? ಇಷ್ಟೊತ್ತು ಯಾಕೆ ಬೇಕು? ಒಂದು ಮಕ್ಕಳಿಗೆ ನೀನು ಎಣ್ಸಮ್ಮ 1700 ಅಂತಂದ್ರೂ ಕೂಡ ಏನು ಬರ್ದೇ ಇರೋ ಅಂಗನವಾಡಿ ಮಕ್ಕಳು ಕೂಡ ಇಷ್ಟೊತ್ತಿಗೆ ಎಣ್ಸು ಮುಗಿಸ್ಬಿಡ್ತಿದ್ರೇನು. ಇವರು ಏನು ಎಣ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಏನು ಮಾಡ್ತಾ ಇದ್ದಾರೆ? ಯಾರು ಪತ್ರ ಬರೀತಾ ಇದ್ದಾರೆ ಯಾರಿಗಾದ್ರೂ ಇವರು? ವಿಜಯೋತ್ಸವದ ನಂತರ ಮತ್ತೆ ವಾಪಸ್ ಬಂದು ಶಾಸಕರು ಯಾಕೆ ಒಳಗೋದ್ರು? ಶಾಸಕರಿಗೆ ಸೋಲಿನ ಭೀತಿ ಇದೆಯಾ? ಇವತ್ತು ಶಾಸಕರು ಸೋಲಿನ ಭೀತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಅವ್ರು ಒಳಗೆ ಹೋದ್ರು? ಯಾವ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ? ಇವತ್ತು ಆ ಅಧಿಕಾರಿಗಳು ಒತ್ತಡಕ್ಕೆ ಮಣಿಯದೆ ಇವತ್ತಿಲ್ಲಿ ಬಂದು ಉತ್ತರನ ಕೊಡಬೇಕು. ಯಾಕೆ ನಾವು ಮತ ಎಣಿಕೆಯನ್ನು ಯಾಕೆ ನಿಲ್ಲಿಸಿದ್ದೀವಿ? ಇವತ್ತು ಅವರ ಗುಂಡಾವರ್ತನೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡುವಂತಕ್ಕೆ ಹೋಗಿದ್ದಾರೆ. ಇವತ್ತು ಒಳಗೆ ಹೋಗುವಂಥ ರಾಜೇಗೌಡರು ಅವ್ರು ಯಾವುದೇ ರೀತಿಯ ಪಾಸ್ ಇಲ್ಲ, ಅವ್ರನ್ನ ಒಳಗೆ ಬಿಡ್ತಾರೆ. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರಶ್ನೆ ಮಾಡ್ತೀನಿ, ನಾನು ಒಳಗೆ ಹೋಗ್ಬೇಕು, ನಿಮ್ಗೆ ಅವಕಾಶ ಕೊಡ್ತಾರಾ? ರಾಜೇಗೌಡರಿಗೆ ಕಂಟೆಂಟ್ ಆಫ್ ಕೋರ್ಟ್ ಆಗಲ್ಲ ಅಂತೇಳಿ ಸಂತೋಷ್ ಕೋಟೆನಿಗೆ ಆಗುತ್ತೆ, ಇಲ್ಲಿ ಕೂದಿರೋಂಥ ಕಾರ್ಯಕರ್ತರಿಗೆ ಏನಾಗುತ್ತೆ? ಹಾಗಾಗಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೀತಿಲ್ಲ. ಸೋಲಿನ ಭೀತಿಯಿಂದ ಇಡೀ ಅಧಿಕಾರ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸೋಲಿನ ಹತಾಶೆಯಲ್ಲಿ ಈ ಮತ ಎಣಿಕೆ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಕಾಮೇನಹಳ್ಳಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಸದ್ಯಕ್ಕೆ ಏನಾಗ್ತಾ ಇದೆ? ಯಾಕೆ ಈ ಗೊಂದಲ? ಯಾಕೆ ಈಗ ಮರು ಮತ ಎಣಿಕೆಯಲ್ಲೂ ಮತ್ತೆ ಮರು ಮತ ಎಣಿಕೆಯನ್ನ ನಿಲ್ಲಿಸಿರೋದು ಯಾಕೆ? ಲಲಿತಾ, ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 1822 ಅಂಚೆ ಮತಗಳ ಪೈಕಿ 279 ಅಂಚೆ ಮತಗಳನ್ನ ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಮರು ಎಣಿಕೆ ಮಾಡಬೇಕು ಅಂತೇಳಿ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿಜೆಪಿಯ DN ಜೀವರಾಜ್ ಅವರು ಕೋರ್ಟ್ ಮೊರೆ ಹೋಗಿದ್ರು. ಏನು ಸುದೀರ್ಘ 3 ವರ್ಷಗಳ ಕಾನೂನು ಹೋರಾಟದ ಬಳಿಕ ಹೈಕೋರ್ಟ್ ಸೂಚನೆಯ ಮೇರೆಗೆ ಚುನಾವಣಾ ಆಯೋಗ ಹಿಂದೆ ಒಂದು ಮರುಮತವನ್ನ ಎಣಿಕೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ IDSG ಕಾಲೇಜ್ನಲ್ಲಿ ಒಂದು ಮರು ಮತ ಎಣಿಕೆ ನಡೀತಾ ಇರ್ತಕ್ಕಂಥದ್ದು. ಮಧ್ಯಾಹ್ನದ ಬಳಿಕ ಏನು 1822
ಅಂಚೆ ಮತಗಳ ಪೈಕಿ 279 ಮತಗಳು ಏನು ಇನ್ವ್ಯಾಲಿಡ್ ಅಂತೇಳಿ ಅಂದಿನ ಚುನಾವಣಾಧಿಕಾರಿಯನ್ನು ಅವುಗಳನ್ನ ಗುರುತು ಮಾಡಿಟ್ಟಿದ್ರು. ಆ ಒಂದು 279 ಏನು ಅಂಚೆ ಮತಗಳನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ 12 ಮತಪತ್ರಗಳು ಕಾಣೆಯಾಗಿರ್ತಕ್ಕಂಥದ್ದು. 12 ಮತಪತ್ರಗಳು ನಾಪತ್ತೆಯಾಗಿ ಉಳಿದ 267 ಮತಗಳ ಪರಿಶೀಲನೆಯನ್ನ ನಡೆಸಿ ಆ ಬಳಿಕ ಆ ಒಂದು ಪರಿಶೀಲನೆ ಕಾರ್ಯವನ್ನ ಮುಕ್ತಾಯ ಮಾಡಿ ಅದರ ಜೊತೆಗೆ ಏನು ಉಳಿದಂತಹ 1500 ಮತಗಳ ಎಣಿಕೆ ಕಾರ್ಯವನ್ನ ಕೂಡ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಗೊಂದಲಕ್ಕೆ ಎಡೆಮಾಡಿ ಕೊಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಏನು ಅಂಚೆ ಮತಗಳ ಮರು ಎಣಿಕೆಯನ್ನ ಕೆಲ ಕಾಲ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಇದರಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರ ನಡುವೆ ಏನು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಮಧ್ಯಾಹ್ನ ಏನು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಹೂವನ್ನ ಹಾಕಿ ಸಂಭ್ರಮವನ್ನ ಆಚರಣೆ ಮಾಡಿದ್ರು. ಆದ್ರೆ ಇದೀಗ ಏನು ಬಿಜೆಪಿಯ ಕಾರ್ಯಕರ್ತರು ಏಕಾಏಕಿಯಾಗಿ ಈ ಒಂದು ಮತ ಎಣಿಕೆಯ ಬಳಿ ಬಂದಿರತಕ್ಕಂಥದ್ದು. ವಿನಾಕಾರಣ ಮತ ಎಣಿಕೆಯನ್ನ ವಿಳಂಬ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಕೂಡಲೇ ಮತ ಎಣಿಕೆಯನ್ನ ನಿಲ್ಲಿಸೋದನ್ನ ಬಿಟ್ಟು ಮುಂದುವರಿಸಿ ಆದಷ್ಟು ಶೀಘ್ರದಲ್ಲೇ ಒಂದು ಮತವನ್ನ ಎಣಿಕೆ ಮಾಡಬೇಕು ಅಂತೇಳಿ ಮತ್ತೊಂದು ಕಡೆನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಟಕ್ಕರ್ ಕೊಡ್ಲಿಕ್ಕೆ ಪ್ರತಿಯಾಗಿ ಏನು ಪ್ರತಿಭಟನೆಯನ್ನ ನಡೆಸ್ತಕ್ಕಂಥದ್ದು. ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಜಮಾವಣೆಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನ ASP ಜಯಕುಮಾರ್ ಅವರು ಏನು ಈ ಒಂದು 2 ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಮನವೊಲಿಸುವಲ್ಲಿ ಹರಸಾಹಸವನ್ನ ಪಟ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಕಾರುಗಳನ್ನ ಅಡ್ಡಗಟ್ಟಿ ತಮ್ಮ ಪುಂಡಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು. ನವಿತಾ ಯೋಗೇಶ್, ಈಗ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇರೋದನ್ನ ಕಾಣ್ತಾ ಇದೀವಿ. ಆ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಈ ಕಡೆ ಬಿಜೆಪಿ ಕಾರ್ಯಕರ್ತರು, ಮತ್ತೊಂದು ಕಡೆ ಈಗಾಗಲೇ ವಾಗ್ವಾದಗಳು. ಇಂಥ ಸಂದರ್ಭದಲ್ಲಿ ಇದೀಗ ಪೊಲೀಸರು ಕಂಟ್ರೋಲ್ಗೆ ತಂದಿದ್ದಾರ ಸ್ಥಿತಿನ? ನವಿತಾ, ಏನು ಈ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರುಗಳ ಹೈಡ್ರಾಮಕ್ಕೆ ಏನು ಪೊಲೀಸರು ಕೆಲ ಕಾಲ ಹೈರಾಣಾಗಿ ಹೋಗಿದ್ರು. ಬಳಿಕ ಏನು ಬ್ಯಾರಿಕೇಡ್ಗಳನ್ನ ಹಾಕೊಂಡು ಈ ಒಂದು ಚುನಾವಣಾ ಮತ ಎಣಿಕೆಯ ಏನು ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನ ಹೊರಡಿಸಿರೋದ್ರಿಂದಾಗಿ ಎಲ್ಲರೂ ಕೂಡ ಏನು ನಿಷೇಧಾಜ್ಞೆ ಪ್ರದೇಶದಿಂದ ಹೊರಗಿರಬೇಕು, ಇಲ್ಲಾಂದ್ರೆ ಎಲ್ಲರ ಮೇಲೂ ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರು. ಏನು ASP ಜಯಕುಮಾರ್ ಅವರ ವಾರ್ನಿಂಗ್ ನ ಬಳಿಕ ಏನು ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಸ್ವಲ್ಪ ಹೊತ್ತಿನ ಬಳಿಕ ಏನು ಸಮಾಧಾನವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು ಅಂತ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು. ಮತ್ತೊಂದು ಕಡೆನಲ್ಲಿ ಏನು ಮೂಲಗಳ ಮಾಹಿತಿಯ ಪ್ರಕಾರ ಚುನಾವಣೆಯ ಅಂಚೆ ಮತಗಳ ಮತ ಎಣಿಕೆಯಲ್ಲಿ ಫಲಿತಾಂಶ ವ್ಯತಿರಿಕ್ತವಾಗಿ ಬರ್ಬೋದು ಅನ್ನೋ ಒಂದು ಸಾಧ್ಯತೆ ಇರ್ತಕ್ಕಂಥ. ಆ ನಿಟ್ಟಿನಲ್ಲಿಯೂ ಕೂಡ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಮೂಲಗಳ ಮಾಹಿತಿ ಆಗಿರ್ತಕ್ಕಂಥದ್ದು. ನವಿತಾ, ಯೋಗೇಶ್, ಈಗ ಸದ್ಯಕ್ಕೆ ಮತ್ತೆ ಎಣಿಕೆ ಕಾರ್ಯ ಆರಂಭ ಆಗಿದೆಯಾ ಇಲ್ವಾ ಅಂತ ಏನು ರಾತ್ರಿ 11 ಗಂಟೆ ಆದ್ರೂ ಕೂಡ ಏನು ಈ ಒಂದು ಮತ ಎಣಿಕೆ ಕಾರ್ಯ ಇನ್ನು ಮುಗಿಲ್ಲ. ಏನು ಸಂಜೆಯಿಂದ ನಿಲ್ಲಿಸಿರ್ತಕ್ಕಂಥ ಮತ ಎಣಿಕೆಯನ್ನ ಇನ್ನೂ ಕೂಡ ಆರಂಭ ಮಾಡಿಲ್ಲ. ಯಾಕಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಗೆ ಕೂಡ ಏನು ಈ ಸ್ಟ್ರಾಂಗ್ ರೂಮ್ ನಲ್ಲಿ ಇಟ್ಟಿದ್ದಂತಹ ಈ ಒಂದು ಮತಪತ್ರಗಳನ್ನ ಇಟ್ಟಿದ್ದಂತ ಟ್ರಂಕ್ಗಳು ಓಪನ್ ಆಗಿದೆ ಅಂತ ಹೇಳಿ ಆರಂಭದಿಂದಲೂ ಕೂಡ ಈ ಒಂದು ಕಾಂಟ್ರವರ್ಸಿಯಲ್ಲೇ ಬಂದಿತ್ತು. ಇದೀಗ ಈ ರಾತ್ರಿ 11 ಗಂಟೆ ಆದ್ರೂ ಕೂಡ ಈ ಒಂದು ಮತ ಎಣಿಕೆಯನ್ನ ಸ್ಟಾಪ್ ಮಾಡಿರೋದನ್ನ ಮತ್ತೆ ಪುನಃ ಆರಂಭಿಸಿಲ್ಲ. ಆದಷ್ಟು ಬೇಗ ಸ್ಟಾಪ್ ಮಾಡಿರ್ತಕ್ಕಂಥ ಮರುಮತ ಎಣಿಕೆಯನ್ನ ಪೂರ್ಣಗೊಳಿಸಬೇಕು. ಇವತ್ತೇ ಈ ಒಂದು ಇದರ ಫಲಿತಾಂಶವನ್ನ ಹೇಳಬೇಕು ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಒಪ್ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ನವಿತಾ, ಈಗ ಯೋಗೇಶ್, ಈಗ ಅವ್ರಿಗೆ ಈ ರೀತಿಯಾಗಿ ಈಗ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ಮತ ಎಣಿಕೆ ಇನ್ನೂ ಕೂಡ ಆರಂಭ ಮಾಡಿಲ್ಲ ಅನ್ನೋದಾದ್ರೆ ಏನಾದ್ರೂ ಯಾಕೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ರ ಅಲ್ಲಿ ಇರೋರಿಗೆ? ನಂತರ ಏನು ಅಲ್ಲಿನ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಕೋರ್ಟ್ ಆದೇಶ ಇದೆ, ಹಾಗಾಗಿ ಈ ಒಂದು ಪ್ರತಿಯೊಂದು ಮತಪತ್ರಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೇಕಾಗ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಆ ಒಂದು ಮತಪತ್ರಗಳನ್ನ ತೋರಿಸಿ ಕ್ಯಾಮರಾ ಮುಂದೆ ಕೂಡ ಅದನ್ನ ಪ್ರದರ್ಶನ ಮಾಡಬೇಕು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಯಾವುದೇ ಮತ ಚಲಾವಣೆ ಆಗಿರ್ತಕ್ಕಂಥ ಮತಗಳು ವ್ಯಾಲಿಡ್ ಇದೆಯೋ ಅಥವಾ ಇನ್ವ್ಯಾಲಿಡ್ ಇದೆಯೋ ಅಥವಾ ಯಾರಿಗೆ ಹೆಚ್ಚು ಬಂದಿದೆ ಯಾರಿಗೆ ಕಡಿಮೆ ಬಂದಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದೊಂದು ಮತಪತ್ರಗಳಿಗೆ 5 ರಿಂದ 6 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿಂದ ಕೂಡ ತಡ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ನಮಿತಾ, ಯೋಗೇಶ್, ಈಗ ಕಾಂಗ್ರೆಸ್ ಶಾಸಕರು ಅಲ್ಲಿ ಇದ್ದಾರೆ, ಒಳಗಡೆ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಈಗ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾ ಅಧಿಕಾರಿಗಳು ಏನ್ ಹೇಳಿದ್ದಾರೆ? ಈಗ ಸದ್ಯಕ್ಕೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅಲ್ಲಿಗೆ?
ಅಂತ ಏನು ಈ ಒಂದು ಮತ ಎಣಿಕೆಯ ಕೇಂದ್ರದ ಬಳಿಗೆ ಬಿಜೆಪಿ ಕಾರ್ಯಕರ್ತರು ರಾತ್ರಿ 8 ಗಂಟೆಯ ಸುಮಾರಿಗೆ ಏಕಾಏಕಿಯಾಗಿ ದೌಡಾಯಿಸಿರ್ತಕ್ಕಂಥದ್ದು. ಏನು ಶೃಂಗೇರಿಯ ಶಾಸಕರಾಗಿರ್ತಕ್ಕಂಥ ರಾಜೇಗೌಡ ಅವರ ಪರವಾಗಿ ಒಳಗಡೆ ಸುಧೀರ್ ಕುಮಾರ್ ಮುರಳಿ ಅವರು ಏಜೆಂಟ್ ಆಗಿ ಒಳಗೆ ಹೋಗಿದ್ದಾರೆ. ರಾಜೇಗೌಡ ಅವರ ಹತ್ರ ಬಳಿ ಯಾವುದೇ ರೀತಿಯಾದಂತಹ ಪಾಸ್ ಇಲ್ಲ, ಆದ್ರೂ ಕೂಡ ಅವರನ್ನ ಒಳಗೆ ಬಿಟ್ಟಿದ್ದೀರಿ. ಆದ್ರೆ ಅವ್ರನ್ನ ಕೂಡ್ಲೇ ಹೊರಗೆ ಕರೆಸ್ಬೇಕು. ಯಾಕಂತಂದ್ರೆ ಮಧ್ಯಾಹ್ನ ಏಕಾಏಕಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ಕೊಂಡು ಹೋದಂತವ್ರು ಮತ್ತೆ ಯಾಕೆ ಬಂದ್ರು? ಒಮ್ಮೆ ಹೊರಗೆ ಬಂದವರು ಮತ್ತೆ ಒಳಗೆ ಹೋಗೋದಿಕ್ಕೆ ಅವಕಾಶ ಇಲ್ಲ, ಆದ್ರೂ ಕೂಡ ಅವರನ್ನ ಒಳಗೆ ಬಿಟ್ಟಿದ್ದೀರಿ. ಸೊ ಅವರನ್ನ ಹೊರಗೆ ಕಳಿಸಿ, ಇಲ್ಲ ಕೂಡ್ಲೆ ಅಲ್ಲಿ ಏನ್ ಆಗ್ತಾ ಇದೆ ಒಳಗಡೆ ಅನ್ನೋದನ್ನ ನಮಗೆ ತಿಳಿಸಿ ಅನ್ನೋತಕ್ಕಂತ ಆಗ್ರಹವನ್ನ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ನಮಿತಾ. ಓಕೆ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಎಐಸಿಸಿ ಕಾರ್ಯದರ್ಶಿಯಾಗಿರುವ BM ಸಂದೀಪ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. BM ಸಂದೀಪ್ ಅವರೇ, ಸದ್ಯಕ್ಕೆ ಏನು ಆಗ್ತಾ ಇದೆ? ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದೆ ಇಲ್ಲಿ. ಇನ್ನೊಂದು ಕಡೆ ಈಗ ಬಿಜೆಪಿಯ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರೆ ಅಲ್ಲಿ ಒಳಗಡೆ ಯಾವುದೇ ರೀತಿಯಾಗಿ ಮತ ಎಣಿಕೆ ಆಗ್ತಾ ಇಲ್ಲ ಅನ್ನೋದು. ಮತ್ತೊಂದು ಕಡೆ ಈಗಾಗಲೇ ವಿಜಯೋತ್ಸವವನ್ನು ಕೂಡ ನೀವು ಕಾಂಗ್ರೆಸ್ನವರು ಆಚರಿಸಿದ್ರಿ. ಇದು ಬೆಳಗ್ಗೆಯಿಂದನೂ ಕೂಡ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬೆಳಗ್ಗೆನೆ ಮತ ಎಣಿಕೆ ಶುರುವಾಗೋದಕ್ಕಿಂತ ಮುಂಚೆನೆ ನಮ್ಮ MLA ರಾಜೇಗೌಡರು ಮತ್ತೆ ನಮ್ಮ ಅಲ್ಲಿ ಏನು ಎಲೆಕ್ಷನ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ಇದ್ರು ಸುಧೀರ್ ಕುಮಾರ್ ಮುರಾಳಿ ಅವರು ಸ್ಟ್ರಾಂಗ್ ರೂಮು ಮತ್ತೆ ಅಲ್ಲಿ ಬಾಕ್ಸ್ಗಳು ಹೊಡೆದಿದ್ದ ಬಗ್ಗೆ ಗಮನವನ್ನ ಸೆಳೆದು ಅದ್ರ ಬಗ್ಗೆ ದೂರು ಕೂಡ ದಾಖಲೆ ಮಾಡಿದ್ದಾರೆ. ಹಾಗಾಗಿ ಇದು ಬೆಳಗ್ಗೆಯಿಂದನೂ ಕೂಡ ಇದೊಂದು ಬರೀ ಪೋಸ್ಟಲ್ ಬ್ಯಾಲೆಟ್ ಏನ್ ಕೌಂಟಿಂಗ್ ಇದೆ, ಬೆಳಗ್ಗೆಯಿಂದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಬೆಳಿಗ್ಗೆ ಇದು ಏನ್ ಬರೀ ಕುಲಗೆಟ್ಟ ಮತಗಳು, ತಿರಸ್ಕೃತ ಮತಗಳಿತ್ತು, ಅದನ್ನ ಮಾತ್ರ ಕೌಂಟ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಕೌಂಟ್ ಮಾಡಿ ನಂಬರ್ಸ್ ಕೂಡ ಕೊಟ್ಟಿದ್ರು. ಅದು ಯಥಾಸ್ಥಿತಿ ಇದ್ದ ನಂತರ ರಾಜೇಗೌಡರು ಏನು ಹಳೆ ಮತಗಳು ಪಡ್ಕೊಂಡಿದ್ದಾರೆ ಅದೇ ಮತಗಳು ಪಡ್ಕೊಂಡಿದ್ದಾರೆ, ಮತ್ತೆ ಇನ್ನೊಂದು 1-2 ಮತ ಜಾಸ್ತಿ ಸಿಕ್ಕಿದೆ ಅಂತ ವಿಧಿವಸ್ತುವನ್ನು ಆಚರಿಸಿದ್ವಿ. ಅದಾದ ನಂತರ ಮತ್ತೆ ನಡೆದಂತ ಬೆಳವಣಿಗೆಗಳಲ್ಲಿ ಏನು ಇದು ಚುನಾವಣಾ ಆಯೋಗ ಇದೆ, ಕೇಂದ್ರ ಚುನಾವಣಾ ಆಯೋಗ, ಅಲ್ಲಿಂದ ಬಂದಂತ ಅಬ್ಸರ್ವರು ಮತ್ತೇನು ಬೇರೆ ಮತಗಳನ್ನ ಎಣಿಕೆ ಮಾಡಬೇಕು ಅಂತ ಹೇಳಿ ಬೇರೆ ಮತಗಳ ಎಣಿಕೆ ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಹಾಗಾಗಿ ಇದು ಪದೇ ಪದೇ ನೋಡ್ತಾ ಇದ್ರೆ ಬೆಳಗ್ಗೆಯಿಂದನೂ ಕೂಡ ಈ ಕೌಂಟಿಂಗ್ ವ್ಯವಸ್ಥೆ ಏನಿದೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇಲ್ಲ. ಕಂಪ್ಲೀಟ್ ಗೊಂದಲದ ವಾತಾವರಣ ಇದೆ. ರಾಜೇಗೌಡರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಕೊಡಬೇಕು ಅಂತಾನೆ ಒಂದು ವ್ಯವಸ್ಥೆ, ಒಂದು ಸಂಚು ರೂಪಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಸಂದುತ್ತೆ. ಯಾಕೆ ಒಳಗೆ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ಹೊರಗಡೆ ಮಾಹಿತಿ ಎಲ್ಲ ಕೌಂಟಿಂಗ್ ನಡೀತಾ ಇದೆ. ಯಾಕಂದ್ರೆ ಇಷ್ಟು ಮತಗಳ ಎಣಿಸೋದಕ್ಕೆ ಇಷ್ಟೊತ್ತು ಸಮಯ ಬೇಕಾಗೋದಿಲ್ಲ. ಇಲ್ಲೆಲ್ಲೋ ಒಂದ್ ಕಡೆ ಯಾವುದೋ ಒಂದು ವ್ಯವಸ್ಥೆ ನಮ್ಮ MLA ರಾಜೇಗೌಡರನ್ನ ಗುರಿಯಾಗಿ ಇಟ್ಕೊಂಡು ಏನೋ ಒಂದು ಷಡ್ಯಂತ್ರ ನಡೀತಿರೋದ್ರಿಂದ ನಿಮ್ಗೆ ಏನಾದ್ರೂ ಆ ರೀತಿಯಾಗಿ ಅಲ್ಲಿ ಅನ್ನಿಸ್ತಾ ಇದೆಯಾ? ಏನಾದ್ರೂ ಈ ಅಂದ್ರೆ ಹಿನ್ನಡೆ ಆಗಬಹುದು ಅನ್ನುವಂತಹ ಅನುಮಾನಗಳು ಕಾಣ್ತಾ ಇದೆಯಾ ಅಲ್ಲಿ? ಇಲ್ಲ, ಹಿನ್ನಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ನೀವು ಚುನಾವಣೆ ಆದ ಸಂದರ್ಭದಲ್ಲಿ, ಮತ ಎಣಿಕೆ ಆದ ಸಂದರ್ಭದಲ್ಲಿ ನೀವು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಬ್ಯಾಲೆಟ್ ವೋಟ್ ಅನ್ನ ಏನ್ ಪೋಸ್ಟಲ್ ವೋಟ್ ಕೌಂಟ್ ಮಾಡುವಂತ ಸಂದರ್ಭದಲ್ಲಿ ಅದು ಎಲ್ಲ ಕೌಂಟಿಂಗ್ ಏಜೆಂಟ್ಗಳಿಗೆ ತೋರಿಸೇ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರ್ತಾರೆ. ಹಾಗಾಗಿ ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರೆ ಅವತ್ತು ಬಿಜೆಪಿಯ ಕೌಂಟಿಂಗ್ ಏಜೆಂಟ್ ಅಲ್ಲಿಲ್ಲ ಅಂತ ಅರ್ಥ ಆಗುತ್ತೆ. ಆದ್ರೆ ಅವತ್ತು ಬಿಜೆಪಿಯ ಕೌಂಟಿಂಗ್ ಏಜೆಂಟ್ ಅಲ್ಲಿದ್ದು ಅಲ್ಲಿ ನಡೆದಂತ ಕೌಂಟಿಂಗ್ಗೆ ಎಲ್ಲದಕ್ಕೂ ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಯಾವುದೇ ಕೂಡ ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಳಗ್ಗೆಯಿಂದ ಏನು ಆ ಸ್ಟ್ರಾಂಗ್ ರೂಮ್ ಅಲ್ಲಿ ನಡೆದಂತ ಘಟನೆಯಿಂದ ಹಿಡಿದು ಇಲ್ಲಿವರೆಗೂ ನಡೀತಿರುವಂತ ಘಟನೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಂಚು ರೂಪ ಆಗ್ತಿದೆ ಅಂತ ನಮಗೊಂದು ಅನುಮಾನ ವ್ಯಕ್ತ ಬರುತ್ತೆ. ಆದ್ರೆ ಕೌಂಟಿಂಗ್ ಅವತ್ತೇನಿತ್ತು ಇವತ್ತು ಅಷ್ಟೇ ಇರಬೇಕಾಗುತ್ತೆ. ಯಾವ ರೀತಿಯ ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತು ಕೂಡ 2-3 ಪಕ್ಷಗಳಲ್ಲಿ ಕೌಂಟಿಂಗ್ ಏಜೆಂಟ್ಸ್ ಇದ್ರು, ಇವತ್ತು ಕೂಡ ಇದ್ದಾರೆ. ಹಾಗಾಗಿ ಅಲ್ಲಿ ಯಾವುದೇ ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ವ್ಯವಸ್ಥೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ರಾಜೇಗೌಡ ಅವರು ಹೋಗಿ ವಾಪಸ್ ಬಂದ್ರು, ಆ ನಂತರ ಮತ್ತೆ ಈಗ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ವಿಜಯೋತ್ಸವವನ್ನು ಆಚರಿಸಿದ್ರು, ಆ ನಂತರ ಏನಾಯ್ತು, ಯಾಕೆ ಈಗ ವಾಪಸ್ ಬಂದ್ರು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅವ್ರಿಗೆ ಈಗ ಪಾಸ್ ಇಲ್ಲ, ಅವ್ರಿಗೆ ಪಾಸ್ ಇಲ್ಲದೆ ಅವ್ರು ಹೇಗ್ ಮತ್ತೆ ಒಳಗೆ ಬಂದ್ರು, ನಮ್ಮನ್ನು ಬಿಡಿ ಅನ್ನುವ ಬಿಜೆಪಿಯವರ ಮಾತು. ರಾಜೇಗೌಡ್ರೆ ಕೋರ್ಟಿಗೆ ಹೋಗಿರೋದು, ರಾಜೇಗೌಡರು ಒಬ್ರು ಅಭ್ಯರ್ಥಿ ಇದ್ದಾರೆ, ರಾಜೇಗೌಡರು MLA ಇದ್ದಾರೆ. ಹಾಗಾಗಿ MLAಗೆ ಒಳಗೆ ಚುನಾವಣಾ ಅಧಿಕಾರಿಗಳು ಕರೆದಂತ ಸಂದರ್ಭದಲ್ಲೂ ಅವ್ರ ಕೈಲಿ ಏನ್ ಮಾತಾಗಿದೆ ಆ ಬಿಜೆಪಿಯವ್ರಿಗೂ ಗೊತ್ತಿಲ್ಲ, ಈಗ ನಾನ್ ಮಾತಾಡ್ತಿದ್ದೀನಿ ನನಗೂ ಗೊತ್ತಿಲ್ಲ. ಹಾಗಾಗಿ ರಾಜೇಗೌಡರಿಗೆ ವಿಷಯ ಗೊತ್ತಿರುತ್ತೆ. ಒಳಗಡೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಇಲ್ಲಿ ಸಣ್ಣ ವ್ಯಕ್ತಿಗಳು ಕೌಂಟಿಂಗ್ ಮಾಡ್ತಿಲ್ಲ. ಒಂದು ಕೇಂದ್ರದಿಂದ ಚುನಾವಣಾ ಒಂದು ಎಲೆಕ್ಷನ್ ಇವರು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಆಟದ ವಿಷಯ ನಡೀತಲ್ಲ. ಬಿಜೆಪಿಯವರು ಆರೋಪ ಮಾಡೋದ್ ಬಿಟ್ಟು ಬೇರೆ ಅವ್ರಿಗೆ ಏನು ಕೆಲಸ ಇರೋದಿಲ್ಲ.
ಹಾಗಾಗಿ ಅದೊಂದು ವ್ಯವಸ್ಥಿತವಾಗಿ ನಡೀತಾ ಇರೋದ್ರಿಂದ ಹಂಗೆ ಸುಮ್ಮನೆ ಯಾರೋ ಒಳಗೋಗೋದಕ್ಕೆ ಪಾಸ್ ಇಲ್ದಲೆ ಯಾರೋ ಒಳಗೋಗೋದಕ್ಕೆ ಇದನ್ನ ಆಟ ನಡೀತಿಲ್ಲ. ಹಾಗಾಗಿ ಬಿಜೆಪಿಯವರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಈಗ ನೀವು ಸ್ಥಳದಲ್ಲೇ ಇದ್ದೀರಾ ಸಂದೀಪ್ ಅವರೇ? ನಾನು ಸ್ಥಳದಲ್ಲೇ ಇದ್ದೀನಿ, ಸ್ವಲ್ಪ ಹೊರಗೆ ಸ್ಥಳದಿಂದ ಈ ಕಡೆ ಇದ್ದೀನಿ ಅಷ್ಟೇ. ಓಕೆ, ಅಂದ್ರೆ ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ಎಲ್ಲರನ್ನ ಕೂಡ ಅಲ್ಲಿ ಹೊರಗಡೆ ಕಳುಹಿಸಿದ್ದಾರೆ. ಹೊರಗಡೆ ಸ್ವಲ್ಪ ಗೊಂದಲದ ವಾತಾವರಣ ಇತ್ತು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯವರಿಂದ ಬೇರೆ ಬೇರೆ ವಿಚಾರ ಸಂಬಂಧಪಟ್ಟಂಗೆ ಘೋಷಣೆಗಳು ಕೂಗ್ತಾ ಇದ್ರು. ಹಾಗಾಗಿ ನಮ್ಮ ಕಾರ್ಯಕರ್ತರು ಕೂಡ ಸ್ವಲ್ಪ ಉದ್ಯೋಗಕ್ಕೆ ಒಳಗಾಗಿದ್ರು. ಈಗೆಲ್ಲ ಶಾಂತ ರೀತಿಯಿಂದ ಒಳಗಡೆ ಕೌಂಟಿಂಗ್ ನಡೀತಿದೆ. ಏನಾಗ್ತದೆ ಅಂತ ಕೌಂಟಿಂಗ್ ವಿಚಾರವಾಗಿ ಹೊರಗಡೆ ಏನು ಗೊತ್ತಿಲ್ಲ. ಏನೇ ಆದ್ರೂ ಇವತ್ತೇ ರಿಸಲ್ಟ್ ಅನೌನ್ಸ್ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಸೊ ಇವತ್ತೇ ಅನೌನ್ಸ್ ಮಾಡ್ತಾರಾ ಈಗ? ಅದು ಕೋರ್ಟ್ ಆರ್ಡರ್ ಅಲ್ಲಿ ಏನಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಹಾಗಾಗಿ ಕೋರ್ಟ್ ಆರ್ಡರ್ ಅಲ್ಲಿ ಏನಿದೆ ಅದ್ರ ರೀತಿಯಲ್ಲಿ ಮುಂದೆ ಹೋಗ್ತಾರೆ. ಯಾಕಂದ್ರೆ ಏನೇ ಆಗ್ಲಿ ಅಟ್ಲೀಸ್ಟ್ ಕೌಂಟಿಂಗ್ ಆದ್ರೂ ಕಂಪ್ಲೀಟ್ ಆಗಬೇಕು, ಯಾಕೆ ಅಲ್ಲಿ ನಿಲ್ಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ನಿಮ್ಮ ಆಗ್ರಹ? ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಯಾಕೆ ಓಪನ್ ಆಗಿತ್ತು, ಅಲ್ಲಿ ಯಾಕೆ ಪೆಟ್ಟಿಗೆಗಳು ಬೀಗ ಒಡೆದೋಯ್ತು ಅಂತ ಹೇಳಿ ನಮ್ಮ MLA ರಾಜೇಗೌಡರು ಮತ್ತೆ ನಮ್ಮ ಕೌಂಟಿಂಗ್ ಏಜೆಂಟ್ ಸುಧೀರ್ ಅವರು ಬೆಳಗ್ಗೆಯಿಂದನೂ ಕೂಡ ಇದ್ರ ಬಗ್ಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಇದ್ರ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಏನ್ ನಡೀತಿದೆ ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ನಡೀತಲ್ಲ, ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಿದೆ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಒಂದಷ್ಟು ಓಟ್ಗಳು ಇಲ್ಲ, ಅದನ್ನ ಹುಡುಕುವಂತ ಕೆಲಸ ಆಯ್ತು ಅಂತ ಕೇಳ್ಪಟ್ವಿ, ಹೌದಾ? ಅಲ್ಲಿ ಅದಕ್ಕೆ ಯಾರು ಜವಾಬ್ದಾರರು? ಅದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ? ಈಗ ಏನ್ ವಿಷಯ ನಡೀತದೆ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅಲ್ಲಿ ಒಳಗಡೆ ಏನ್ ನಡೀತಿದೆ ಸಂಪೂರ್ಣ ಸ್ಪಷ್ಟವಾದಂತ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಡೀತಿರೋಂತ ಕೌಂಟಿಂಗ್ ಏಜೆಂಟ್ಗಳಿರ್ಬೋದು ಅಥವಾ ನಿಮ್ಗೆ ಎಲೆಕ್ಷನ್ ನೇಮಿಸಿದ್ದಾರೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರಾ ಅಲ್ಲಿ ಸ್ಥಳಕ್ಕೆ? ಒಳಗಡೆ ಇದಾರೆ, ಕೌಂಟಿಂಗ್ ವ್ಯವಸ್ಥೆಯಲ್ಲಿ ಎಲ್ಲ ಇದಾರೆ, ಅಲ್ಲಿ ಎಲ್ಲ ನಡೀತಾ ಇದೆ. ಓಕೆ, ಧನ್ಯವಾದಗಳು BM ಸಂದೀಪ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.